ಮಹಿಳೆಯರಿಗೂ ಸಂವಿಧಾನಬದ್ಧ ಸಮಾನತೆ, ಸ್ವಾತಂತ್ರ್ಯ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಸಿಗಲೇಬೇಕಾಗಿದೆ. ರೈತ ಅಧ್ಯಕ್ಷ ಹಾಗೂ ಸಾಮಾಜಿಕ ಹೋರಾಟಗಾರ ಮಹಾದೇವಪ್ಪ ದಂಡಿನ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಅರ್ಥಾತ್ ಯಾವ ದೇಶದಲ್ಲಿ ಮಹಿಳೆಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಯಾವ ರಾಷ್ಟ್ರದಲ್ಲಿ ನಾರಿಯರನ್ನು ವಿವಿಧ ರೀತಿಯಲ್ಲಿ ಶೋಷಣೆಗೆ ಗುರಿಪಡಿಸಿ ನಾಮಕೆ ವಾಸ್ತೆ ಅವರನ್ನು ಗೌರವಿಸುತ್ತಾರೋ ಅಲ್ಲಿ ಅಶಾಂತಿ, ರೋಗ ರುಜಿನಗಳು ಸೇರಿದಂತೆ ಸೈತಾನಗಳ ಉಪಟಳ ಹೆಚ್ಚಾಗಿರುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ರೈತ ಮೋರ್ಚಾ ಅಧ್ಯಕ್ಷರಾದ ಮಹಾದೇವಪ್ಪ ದಂಡಿನ್ ತಿಳಿಸಿದರು. ನಡೆದಾಡುವ ದೇವರೆಂದೇ ಖ್ಯಾತಗೊಂಡಿರುವ ಶ್ರೀ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ದ್ವಿತೀಯ ಪುಣ್ಯಸ್ಮರಣೆ ಅಂಗವಾಗಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಹಿಳಾ ಘಟಕ ಆಯೋಜಿಸಿದ್ದ ಗುರುನಮನ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ, ಭಕ್ತಿಗೀತೆ, ಸಂಗೀತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ದೀಪ ಬೆಳಗಿಸಿ ಮಹಾದೇವಪ್ಪ ದಂಡಿನ್ ಮಾತನಾಡಿದರು. ಕಾರ್ಯಕ್ರಮ ಪ್ರಾರಂಭದ ಮೊದಲು ನಡೆದಾಡುವ ದೇವರಿಗೆ ಶ್ರೀ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ತಮ್ಮ ಭಾಷಣದಲ್ಲಿ ಮಾತನಾಡಿದ ಮಹಾದೇವಪ್ಪ ದಂಡಿನವರು, ಪ್ರತಿಯೊಬ್ಬ ಮಹಿಳೆಯು ತನ್ನ ಸಂವಿಧಾನಬದ್ಧ ಸಮಾನತೆ, ಸ್ವಾತಂತ್ರ್ಯ, ರಾಜಕೀಯ, ಆರ್ಥಿಕ ಮುಂತಾದ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡಬೇಕಾದ ಕಾಲಘಟ್ಟದಲ್ಲಿದ್ದೇವೆ ಎಂದರು. ವೇದ, ಪುರಾಣ, ಮಹಾಕಾವ್ಯಗಳಲ್ಲಿ ಅರ್ಧನಾರೀಶ್ವರ ಅವತಾರ ನಮಗೆಲ್ಲ ಮಾರ್ಗದರ್ಶನ ಹಾಗೂ ಸ್ಫೂರ್ತಿದಾಯಕವಾಗಿದೆ ಎಂದರು. ಅರ್ಥಾತ್ ಸಮಾನತೆ ಅಂದರೆ 50-50. ಆದರೆ ಇದೆಲ್ಲವೂ ನಿಜವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರು ಅನುಭವಿಸುತ್ತಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆವಾಗಿದೆ. ಅದಕ್ಕಾಗಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲಿಯೂ ಸಂಘಟಿತರಾಗಿ ಮುಂದೆ ಬಂದು ಇತರರಿಗೂ ಆದರ್ಶರಾಗಿ ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡಿ ಎಂದು ಮಹಾದೇವಪ್ಪ ದಂಡಿನ್ ಕರೆ ನೀಡಿದರು. ಈ ಭವ್ಯ ದಿವ್ಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಮಂಜುಳಾ ಕೂಶಪ್ನವರು ಮಾತನಾಡಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರಿಗೆ ಪ್ರಾಮಾಣಿಕವಾಗಿ ಸಿಗಬೇಕಾದ ಮಾನ್ಯತೆ, ನಿಜ ಗೌರವ, ಮೂಲಭೂತ ಹಕ್ಕುಗಳು ಸಿಗುತ್ತಿಲ್ಲ. ಕಾರಣ ಸಂಘಟಿತ ಹೋರಾಟದ ನಿರ್ಲಕ್ಷ್ಯವೂ ಇದಕ್ಕೆ ಕಾರಣವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿಗಳನ್ನು ನೆನೆದು ಭಾವುಕರಾದ ಮಂಜುಳಾ ಕೂಶಪ್ನವರು ಅವರೊಂದಿಗಿನ ಒಡನಾಟಗಳನ್ನು ಮೆಲುಕು ಹಾಕಿದರು. ಕಿಶೆಯಿಲ್ಲದ ಅಂಗಿಗಳನ್ನು ತೊಡುತ್ತಿದ್ದ ಶ್ರೀ ಗುರುಗಳು ಸದಾ ಜೀವನದ ಬಯಲುಗಳನ್ನು ತೋರಿಸುತ್ತಾ ಸಮಾಜದಲ್ಲಿ ಆದರ್ಶರಾಗಿ ಬಾಳಿ ಬದುಕಿರೆಂದು ತಿಳಿ ಹೇಳುತ್ತಿದ್ದರೆಂದರು. ಮುಂದುವರೆದು ಮಾತನಾಡಿದ ಮಂಜುಳಾ ಕೂಶಪ್ನವರು, ಉದಯೋನ್ಮುಖ ಮಹಿಳಾ ಸಾಹಿತಿಗಳು ನಿರ್ಲಕ್ಷ್ಯಕ್ಕೊಳಪಡುತ್ತಿದ್ದಾರೆಂದರು. ಇದಕ್ಕಾಗಿ ವಿಷಾದಿಸಿ ಸಾಧ್ಯವಾದಷ್ಟು ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಪ್ರಾಮಾಣಿಕ ಹೋರಾಡಬೇಕಾಗಿದೆ. ಸ್ತ್ರೀಯರಿಗೆ ಹೆಚ್ಚೆಚ್ಚು ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕಾಗಿದೆ. ಮಹಿಳೆಯರಿಗೆ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಆಯೋಜಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತಿರುವ ಕೆಲಸ ಶ್ಲಾಘನೀಯವಾಗಿದೆ ಎಂದು ಮಂಜುಳಾ ಕೂಶಪ್ನವರು ಹೇಳಿದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಸವರಾಜ್ ಬಡಿಗೇರ್ ಮಾತನಾಡಿ, ಶ್ರೀ ಗುರುಗಳಾದ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಜೀವನ ಇಡೀ ಜಗತ್ತಿಗೆ ಮಾರ್ಗದರ್ಶನವಾಗಿಯೇ ಬದುಕಿದರು. ಸರಳ ಹಾಗೂ ನೆಮ್ಮದಿಯ ಜೀವನದ ದಾರಿಗಳನ್ನು ತೋರಿಸಿದ ಶ್ರೀಗಳು ಅವರ ದಾರಿಯಲ್ಲಿ ಪ್ರತಿಯೊಬ್ಬರೂ ನಡೆದಾಡಿದರೆ ಸುಂದರ ಜೀವನ ಗ್ಯಾರಂಟಿ ಎಂದರು. ಸಮಾರಂಭದಲ್ಲಿ ಸಮೃದ್ಧಿ ಮಹಿಳಾ ಮಂಡಳ, ತುಂಗಭದ್ರ ಮಹಿಳಾ ಮಂಡಳ, ಶಾರದಾ ಭಜನಾ ಮಂಡಳ, ಕಲ್ಪತರು ಮಹಿಳಾ ಮಂಡಳ, ನರಸಿಂಹ ಭಜನಾ ಮಂಡಳಗಳಿಂದ ಭಕ್ತಿಗೀತೆಗಳ ಕಾರ್ಯಕ್ರಮಗಳು ನಡೆದವು. ಕುಮಾರಿ ಶ್ರಾವಣಿ ಕೊಳದೂರ್ ಸ್ವಾಗತ ನೃತ್ಯ ಮಾಡಿದರು. ವಿವಿಧ ರಂಗಗಳಲ್ಲಿನ ಸಾಧಕರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಕುಮಾರಿ ಶಾಂಭವಿ ದೇಗಾವಿ ಮಠ, ಕುಮಾರ ದೇಗಾವಿ ಮಠ, ವೀಣಾಮಠ, ಪಾರ್ವತಿ ಹಮ್ಮಿಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಭವ್ಯ ಸಮಾರಂಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ನಿಂಗಪ್ಪ ಹಂಚಿನಾಳ್, ಆರತಿ ಪಾಟೀಲ್, ಅಜ್ಜನಗೌಡ ಪಾಟೀಲ್, ಎಂಜೆ ಮಹೇಶ್ ಕುಮಾರ್, ಮಹಾಂತೇಶ್ ಮುದುಕನಗೌಡ್ರ, ಅಡಿವ್ಯಪ್ಪ ಸಲಕಿ, ತುಕಾರಾಮ್ ಮೋಹಿತೆ, ರೇಣುಕಾ ಅಂಗಡಿ, ಶ್ರೀಮತಿ ಅನುಪಮಾ, ಸಾವಿತ್ರಿ ಅರಳಿಕಟ್ಟಿ, ಸ್ಮಿತಾ ಪೂಜಾರ್, ಜಯಶ್ರೀ ಮತ್ತಿಕೊಪ್ಪ, ವಿಜಯಲಕ್ಷ್ಮಿ ಕಿತ್ತೂರ್, ಶ್ರೀಕಾಂತ್ ನಟೇಗಲ್, ಮಹಾಂತೇಶ್ ಬಂದಾಳರಿಮಠ್, ಬಸವರಾಜ್ ಅರಳಿಕಟ್ಟಿ, ಮಂಜುನಾಥ್ ಶಂಭುನವರ್,
ಮಂಜುನಾಥ್ ಹೊಂಗಲ್, ಮಹೇಶ್ ಚನ್ನಂಗಿ, ಆರ್.ಸಿ. ಪಾಟೀಲ್ ಸೇರಿದಂತೆ ನೂರಾರು ಸದಸ್ಯರು ಹಾಗೂ ಮಹಿಳಾ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯದರ್ಶಿಗಳಾದ ಸುಧಾ ಕಬ್ಬೂರ್ ನಿರೂಪಿಸಿದರು. ಸುನಂದ ಯಡಾಲ್ ವಂದಿಸಿದರು. ಭಾಗಿಯಾದಂಥ ಎಲ್ಲ ಒಂದು ಕವಿಗೋಷ್ಠಿಯ ಭಕ್ತಿ ಗೀತೆಯನ್ನು ಎಲ್ಲರೂ ಈಗ ನಮನವನ್ನು ಸಲ್ಲಿಸಂತ ಎಲ್ಲ ತಾಯಂದಿರು ಹಾಗೂ ಯಾವತ್ತು ನಮ್ಮ ವಿಜಯ ಕರ್ನಾಟಕದ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮ ಕೂಡಲೇ ಮೇಡಮ್ ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ಇದನ್ನ ತಾವು ಈ ತರ ಮಾಡಿದ್ದು ನಾವು ಫಸ್ಟ್ ಟೈಮ್ ಬಂದಿದ್ದು ಅದ್ರ ಬರ್ತವೆ. ಆದ್ರೆ ಇವರೆಲ್ಲ ಮಾಡಿರ್ತಾರ ಅವಾಗೆಲ್ಲ ಮಾಡಿರ್ತಾರ, ಅವಾಗ ಬಂದಿರ್ತವೆ. ಈ ಕಾರ್ಯಕ್ರಮವನ್ನು ಸ್ಪೆಷಲ್ ಸಿದ್ದೇಶ್ವರ ಸ್ವಾಮೀಜಿಯವರ ಅವ್ರಿಗೆಲ್ಲರಿಗೂ ನೆನಪಿನ ಅವ್ರ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ತಮ್ಮ ಎಲ್ಲರಿಗೂ ಗೊತ್ತಿದ್ ಮಾತೈತವ್ರ ಎಂತವ್ರು. ಅದಕ್ಕೆ ತಾವೆಲ್ಲರೂ ಬಹಳ ಭಕ್ತಿಯಿಂದ ಈ ಮಹಿಳಾ ಘಟಕದ ಒಂದು ಕಾರ್ಯಕ್ರಮಕ್ಕೆ ನಿಮ್ನೆಲ್ಲರನ್ನ ಆಹ್ವಾನ ಮಾಡಿದ್ದಾರೆ. ಅವ್ರು ಯಾಕ ಅಧ್ಯಕ್ಷರ ಎಷ್ಟು ಇದ್ದಾರೆ, ಅವೆಲ್ಲ ತಾಯಂಗರನ್ನ ಕಳಿಸಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕಂತಂದ್ರ ಇದು ಬೇಕು. ಒಂದು ಏನು ಸಾಧನೆ ಅಂದ್ರೆ ಒಂದು ಸಂಘಟನೆ ಇದ್ರ ಬರೇ ನಾವು ಸಂಘಟನೆ ಹೇಳುತ್ತಾ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶಾರೀರಿಕವಾಗಿ ಕಳ್ಕೊಂಡಿರ್ಬಹುದು. ಅವರು ನಮ್ಮೆಲ್ಲರ ಕವಿ ಮನಸ್ಸುಗಳಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಕನ್ನಡ ನಾಡಿನ ಜೀವಿಗಳಲ್ಲಿ ಅವರು ನೆಲೆಯಾಗಿದ್ದಾರೆ ಅಂತ ಹೇಳ್ತೇನೆ. ಈ ವೇದಿಕೆ ಮೇಲಿರುವ ಎಲ್ಲ ಉಪಸ್ಥಿತ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ಹಾಗೆ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಿಗೂ ಅಕ್ಕ ತಂದೆಯರು, ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರ ತಿಳಿಸುತ್ತೇನೆ. ನಾನು ಬಾಳ ಮೊದಲ ಟೈಮ್ ತಗೋದಿಲ್ರಿ, ಯಾಕಂದ್ರೆ ಮೈಯಾಗ ಹಿಡ್ಕೋರು ಹೇಳ್ತಿರ್ತಾರೆ, ನಿಮ್ಮಂದ್ ಮೈ ಹಿಡಿದ್ರೆ ಮೈಕೈ ಹಿಡಿದ್ರಿ ನೀವು. ಅದಕ್ಕಾಗಿ ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ ಎರಡು ನುಡಿ ನಾನು ಹೇಳ್ತೇನೆ. ಸಿದ್ದೇಶ್ವರ ಹಬ್ಬದ ಕವಿಗೋಷ್ಠಿ ಮಾಡ್ಬೇಕನ್ನೋದು ನನ್ನ 1 ವರ್ಷದ ಹಿಂದಿನ ಕನಸು. ಅದು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನನಸಾಗಿದೆ. ಅದಕ್ಕೆ ಎಲ್ಲರೂ ನೀವು ನನ್ನ ಸಹಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತೇನೆ. ಈ ನನ್ನ ಕಾರ್ಯಕ್ರಮಕ್ಕೆ ತುಕಾರಾಮ್ ಸರ್, ಮೊಹಿತ್ ಆಗಿರ್ಬೋದು, ಅವ್ರು ಪ್ರತಿಯೊಂದು ನನಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆಗ ಸುಧಾ ಮೇಡಮ್ ಆಗಿರ್ಬೋದು, ವಿಜಯಲಕ್ಷ್ಮಿ ಆಗಿರ್ಬೋದು, ರೇಣುಕಾ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿ ಈ ಕಾರ್ಯಕ್ರಮವನ್ನು, ಯಾಕಂದ್ರೆ ಸಂಘಟನೆ ನಡೆಸ್ಬೇಕನ್ನೋದು ಒಬ್ಬರಿಂದ ಆಗೋದಿಲ್ಲ, ಎಲ್ಲರ ಒಂದು ಸಹಕಾರ ಅವ್ರ ಕೈ ಜೋಡಿಸಿದಾರ. ಅವರಿಂದ ಈ ಒಂದು ವೇದಿಕೆ ಮೇಲೆ ಕುಂತೇನೆ ಅಂತ ಹೇಳ್ತೇನೆ. ಸಿದ್ದೇಶ್ವರ ಅಪ್ಪಾರದ ಒಂದು ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಿ ಇವತ್ತಿನ ದಿನ ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೇನೆ. ಅದೆಲ್ಲ ನಿಮ್ಮ ಆಶೀರ್ವಾದ ಅಂತ ಅನ್ಕೋತೇನೆ. ಸಿದ್ದೇಶ್ವರ ಅಪ್ಪಾಜಿ ಅವರಂದ್ರೆ ಅವರು ಕಿಶೆ ಇಲ್ಲದ ಮನುಷ್ಯ. ಅಂದ್ರ
ನಡೆದಾಡುವ ದೇವರಂತ ಅವರ ಪ್ರಸಿದ್ಧಿ ಆಗಿದ್ದಾರೆ. ಅಂತ ಮಹಾತ್ಮರು, ಅಂತ ಸಾಧು ಶರಣರ ನಾವು ಸನ್ಮಾರ್ಗದಲ್ಲಿ ಬದುಕಿದ್ದೇವೆ ಅಂತಂದ್ರ ಮಾನವ ಜನ್ಮ ಉದ್ದೇಶ ಏನಂದ್ರ ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡಕ್ಕಾದ್ರೂ ಕೆಟ್ಟದ್ದು ಬಯಸಬಾರ್ದು ಅನ್ನೋದು. ನಮ್ಮಿಂದ ಎಷ್ಟು ಕೈಲಾದ ಸಹಾಯ ಆಗತ್ತ ಸಮಾಜ ಸೇವೆಯನ್ನು ಮಾಡೋಣ. ಪ್ರತಿಯೊಬ್ಬ ಮನಸ್ಸಿನಲ್ಲಿ ಪ್ರೀತಿಯನ್ನು ಕಾಣೋಣ. ಯಾರಿಗೂ ನಾವು ಕೆಟ್ಟದ ಬಯಸಿದ ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಆಸ್ತಿಯನ್ನು ಮಾಡೋದ್ರ ಬದಲು ಮಕ್ಕಳಿಗೆ ನಾವು ಆಸ್ತಿ ಮಾಡಿಡೋದ್ರ ಬದಲು ಅವರನ್ನ ಈ ದೇಶದ ಆಸ್ತಿಯನ್ನಾಗಿ ಮಾಡೋಣ ಅಂತ ಹೇಳುತ್ತಾ, ಇನ್ನೊಂದೇನಪ್ಪಾ ಅಂದ್ರ ಸಿದ್ದೇಶ್ವರ ಅಜ್ಜಾರ್ ಬಗ್ಗೆ ಹೇಳ್ಬೇಕಂದ್ರ ಅವ್ರ ಮಹತ್ವ ಬಗ್ಗೆ ಹೇಳ್ಬೇಕಂದ್ರ ಅವರಷ್ಟು ನಾನು ದೊಡ್ಡವಳಲ್ಲ, ವಯಸ್ಸಿನಲ್ಲೂ ಕಿರಿಯೋಳು, ಅನುಭವದಲ್ಲಿ ಕಿರಿಯೋಳು. ಆದ್ರೂ ನನ್ನ ಆತ್ಮಾನಂದ ಸತ್ಸಂಗ ಇರುವುದರಿಂದ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಹಂಗಾರ ಅಮ್ಮ ಎಂದು ನಾ ಕೂಗಿ ಕರೆದಾಗ ಎಡವಿ ನಾ ಬಿದ್ದಾಗ ಅದೆಲ್ಲೋ ನೀ ಕಂಡೆ ನೆರಳು ಹಿಂದಿನ ನಿಜದಂತೆ ಮತ್ತೆ ಹುಟ್ಟಿ ಈ ಭೂಮಿಗೆ ಬಾರೋ ತಂದೆ. ಸಿದ್ದೇಶ್ವರ ಅಪ್ಪಾಜಿಯವರ ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಮಗೆ ಅವ್ರ ಜನ್ಮ ತಾಳಿ ಎಲ್ಲರ ಈ ನಮ್ಮ ಕನ್ನಡ ನಾಡಿನ ಸೂರ್ಯನಾಗಿ ಪ್ರಕಾಶವಾಗಿ ಬರಲಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಒಟ್ಟ ಸಿಟ್ಟು ಬಂದಿದೆ. ಯಾವಾಗ ಒಂದ್ ಕಾರಣಕ್ಕೆ ಮಾತ್ರ ಸಿಟ್ಟು ಬಂದಿತ್ತು. ಯಾವಾಗ ಅಂತಂದ್ರೆ ಅವರು ಸಮಯದ ಪ್ರಜ್ಞೆ ಎಷ್ಟಿರ್ತಿತ್ತು. ಯಾರು ಎಲ್ಲರ ಪ್ರವಚನ ಕರ್ದಾರ, ಎಲ್ಲರ ಇದನ್ನ ಶಿಕ್ಷಣ ಕ್ಷೇತ್ರ ಎಲ್ಲರ ಕರೆದ್ರ ಆ ಟೈಮಿಗೆ ಕರ್ಕೊಂಡು ಹೋಗುವಾಗ ಅವ್ರು ಹೇಳಿಕತ್ತಿದ್ರು, ಮಾತಾಡತಿದ್ದಿಲ್ಲ ಅಂತ, ಸುಮ್ಮನೆ ಇರ್ತಿದ್ರಂತ. ಅವ್ರ ಮಾತಾಡ್ಲಿಲ್ಲ ಅಂದ್ರ ಅನ್ಕೋತಿದ್ರಂತ ಇನ್ನು ಗುರುಗಳ ಕರ್ಗಿಲ್ಲ ಅಂತ. ಅವ್ರು ಯಾವಾಗ ಶಬ್ದ ಬರ್ತಿದ್ಯೋ ಬಾಯಿಲಿಂದ ಅವಾಗ ಅನ್ಕೋತಿದ್ರಂತ ಸಿಟ್ಟು ಕರಗೈತಿ. ಮತ್ ನಾವು ಪ್ರವಚನ ಇಲ್ಲಿನ 1 ತಿಂಗಳು ಕೇಳೀವಿ. ಆಮೇಲೆ ಬಿಜಾಪುರದಲ್ಲಿ ಗುರು ಪೂರ್ಣಿಮೆ ಅವತ್ತಿಂದನ ಅವ್ರದ್ದು ಪ್ರವಚನ 1 ತಿಂಗಳು ಶುರು ಆಗ್ತಿತ್ತು. ಒಂದು ಹುಣ್ಣಿಮೆಯಿಂದ ಅದ ಶ್ರಾವಣ ಮಾಸದ ಹುಣ್ಣಿಮೆವರೆಗೂ ಬೆಳಿಗ್ಗೆ ಅವ್ರದ್ದು ಟೈಮ್ ಎಷ್ಟು ಸೆನ್ಸ್ ಅಂತಂದ್ರ ಬರೋಬ್ಬರಿ 45 ನಿಮಿಷ ನುಡಿ. ಅವರಲ್ಲಿ ಏನು ವರ್ಚಸ್ಸನ್ನು ಅಂತ ನೋಡಿದ ತಕ್ಷಣ ಅಗ್ನಿ ಸರಳವಾಗಿದ್ದಂತವ್ರವ್ರು. ಯಾವಾಗೂ ಸ್ಮೈಲಿಂಗ್ ಫೇಸ್. ಮತ್ ತಮ್ಮಗ ತೋರ್ಸ್ಕೋಬೇಕು ಅನ್ನೋ ಅಂತದ್ ಅವ್ರ ಇದನ್ನೇ ಇರ್ತಿದ್ದಿಲ್ಲ. ಆದ್ರೂ ಯಾಕೆ ಅವ್ರಿಗೆ ಅದನ್ನ ಸೆಳಿತಿತ್ತದು ಜನರನ್ನ ನುಡಿ, ಅವರ ಶಬ್ದ ಅದು ಯಾಕಿದ ಮಾಡ್ತಿತ್ತು ಅಂತಂದ್ರ ಅವರು ಎಂದೂ ಯಾರಿಗೂ ವ್ಯಕ್ತಿಗತವಾಗಿ ಅಥವಾ ರಾಜ್ಯದವಾಗಿ ಅಥವಾ ಅದು ಒಂದ ಏನೋ ದೇಶದ ಸಲುವಾಗಿ ಯಾವ್ದನ್ನು ಹೊಗಳಿದ್ದಲ್ಲ ಮತ್ತೆ ಯಾವ್ದನ್ನು ತೆಗಳಿದ್ದಲ್ಲ. ಅವ್ರ ಏನು ಸೃಷ್ಟಿಯಿಂದ ನಾವು ಹುಟ್ಟಿದ್ದು, ಸೃಷ್ಟಿಯಿಂದ ನಾವು ಅದನ್ನ ಏನ್ ಮಾಡ್ಬೇಕು, ಅಲ್ಲಿನ ನಾವು ಜೀವಿಸ್ಬೇಕು ಅನ್ನುವಂತ ಅವ್ರ ಕಳಕಳಿ ಇರ್ತಿತ್ತು. ಸೊ ಅದೇ ರೀತಿಯಾಗಿನೇ ಅವರು ಏನ್ ಮಾಡ್ತಿದ್ರು, ಪ್ರವಚನವನ್ನ ಒಂದು ಹೂವನ್ನ ತಗೊಳ್ರಿ ಅಥವಾ ನದಿ ಅಥವಾ ಒಂದು ಮೀನಿನ ಒಂದು ವಿಷಯವನ್ನ ತಗೊಂಡ್ರೆ 45 ನಿಮಿಷದನ ಅದ್ರ ಜೊತೆಗೇನೆ ಸುತ್ತಾಡಿ ನಮಗ ಏನಾಗ್ತಿತ್ತು, ಅದ್ 45 ನಿಮಿಷ ಯಾವ್ದೋ ಒಂದು ಜಗತ್ತಿಗೆ ಹೋಗು ಹಂಗ ಅವ್ರ ಮಾಡ್ತಿದ್ರು. ಅವ್ರಿಗೆ ಎಲ್ಲರ ಪರವಾಗಿ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತದೆ. ಯಾರು ಕೂಡ ಒಂದು ಹೊಸ ಸಂಘಟನೆಯನ್ನು ಮಾಡಿ ಇಷ್ಟ ಕಾರ್ಯಕ್ರಮಗಳನ್ನ ಮಾಡಿದ್ ನೋಡಿದಂದ್ರ ಅವರೇ ಪ್ರಥಮ, ಮಹಿಳೆಯರೊಳಗ ಅವರೇ ಪ್ರಥಮ ಅಂದ್ರೆ ಏನು ಗೊತ್ತಾಗಲ್ಲ. ಅದಕ್ಕೆ ನಾವು ಯಾವಾಗಲೂ ಸದಾ ಬೆನ್ನೆಲುಬಾಗಿರ್ತೀವಿ. ಮತ್ತ ಇಲ್ಲಿ ಧಾರವಾಡದಾಗ ಅನೇಕ ಸಾಹಿತಿಗಳಿದ್ದಾರೆ, ಅವ್ರಿಗೆ ಅವ್ರದೇ ಆದಂತ ವೇದಿಕೆಯನ್ನು ಕೂಡ ಅವ್ರು ಅಳವಡಿಸಿ ಕೊಡಕ್ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಆದ್ರೆ ಯಾಕೋ ಅವ್ರಿಗೆ ಅಷ್ಟು ಸರಿಯಾದಂತ ಇಲ್ಲಿ ನಮ್ಮ ಧಾರವಾಡದಲ್ಲಿ ಇರತಕ್ಕಂತ ಕವಿಮನೆಗಳು ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಎಲ್ಲೋ ಒಂದು ಹೊರಗೈತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದೆಲ್ಲ ಸರಿ ಹೋಗ್ಬೇಕಂತ ಇಲ್ಲಿ ವೇದಿಕೆ ಮೇಲಿರುವ ಗಣ್ಯಮಾನ್ಯರು ಎಲ್ಲರೂ ಕೂಡ ಈ ಒಂದು ರಕ್ಷಣಾ ವೇದಿಕೆ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಪ್ರಚಾರದ ನಮ್ಮ ಕಡೆಯಿಂದನೂ ಆಗ್ಲಿ, ಮತ್ತೆ NCC ಮಕ್ಕಳನ್ನ ಕರೆಸಿ ಸೈನಿಕ ಕವಿಗೋಷ್ಠಿಯನ್ನು ಅತ್ಯಂತ ಅದ್ಭುತ ಮಾಡಿದಂತ ಧಾರವಾಡದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಇವ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ.
ಅಂತ ಒಂದು ವಿಭಿನ್ನವಾದ ರೀತಿಯಂತ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಳ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಮತ್ತು ಕೊಡ್ಲಿ ಅಂತೇಳಿ ನಾ ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಲ್ಲಿ ಬೇಡ್ಕೊಳ್ತೇನೆ. ಇಷ್ಟೇ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಮಂಜುಳಾ ಮೇಡಮ್ ಹಾಗೂ ಅವರ ಬೆನ್ನೆಲುಬಾಗಿ ತೆರೆ ಮುಂದೆ ಕಾಣದ ಹಾಗೆ ತೆರೆಯ ಹಿಂದೆ ಅವರಿಗೆ ಒಂದು ಕೋಟಿ ಒಂದು ಧನ್ಯವಾದಗಳನ್ನು ಸಾಲುವುದು. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಒಬ್ಬ ಮಹಿಳೆ ಬೆಳಿಬೇಕಾದ ಅವರ ಪುರುಷನ ಹಿಂದೆ ಅವರ ಶ್ರಮ ಇರುತ್ತೆ. ಅದೇ ರೀತಿ ಒಬ್ಬ ಪುರುಷ ಬೆಳಿಬೇಕಾದ್ರೆ ಅವರ ಹೆಣ್ಮಕ್ಳು ಇರಬಹುದು, ತಂದೆ ತಾಯಿ ಇರಬಹುದು, ಅಂತ ಒಂದು ಸಹಾಯ ಸಹಕಾರ ನಿರ್ಮಾಣದೊಳಗ ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೂ ಸ್ಥಾಪನೆಯಾಗಿ 1 ವರ್ಷ ಆಗಿಲ್ಲ. ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ದೇಶದಲ್ಲಿ ಮುಂಚೂಣಿಗೆ ಬಂದಂತ ಮಂಜುಳಾ ಕುಶಪ್ಪನವರ ದಂಪತಿಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಮೇಡಮ್ 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿದಾರ. ಯಾಕಂದ್ರೆ ಅವ್ರ ಅವ್ರ ಬಗ್ಗೆ ನಾವು ಇನ್ನೂ ಹೇಳಬೇಕು. ಸಾಮಾನ್ಯ ಇಷ್ಟೊಂದು ಬೆಳವಣಿಗೆ ಯಾರಿಗೂ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರ ಇವತ್ತಿನ ದಿನಮಾನ ನೋಡ್ರಿ, ಒಬ್ಬ ಹೆಣ್ಮಕ್ಳಲ್ಲಿ ಹೊರಗೆ ಹೋಗ್ಕಾರಂದ್ರ ಇಟಮಟ ಎಲ್ಲಿ ಹೋಗಿದ್ದಿ, ಎಷ್ಟು ಲೇಟ್ ಮಾಡಿ ಬಂದಿ, ಏನೋ ಅಂತ ಕೇಳುವಂತ ಗಂಡಸ ಹೇಗಿದ್ದ ಜಗತ್ತಿನೊಳಗ ಎಷ್ಟೊಂದು ಬೆಳವಣಿಗೆಗೆ ಸಹಾಯ ಸಹಕಾರ ನೀಡಿದಂತ ಅವರ ಯಜಮಾನರು ಬಸವರಾಜ ಕುಶಪ್ಪನವರ್ಗ ಈ ಎಲ್ಲ ಕೀರ್ತಿ ಅವರಿಗೆ ಸಲ್ಲಬೇಕಂತ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ನನ್ನೊಂದೆರಡು ಮಾತುಗಳು. ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಒಂದು ನಾನೇ ಹೇಳಿದಂತ ಒಂದು ಕವನ, ಕಿಸೆ ಇಲ್ಲದ ಅಂಗಿಯ ಹೊಲಸು. ನೋಡ್ರಿ, ಕಿಸೆ ಇಲ್ಲದ ಅಂಗಿ ಹೊಲಸು ಅಂದ್ರ ಕೊಟ್ಟಂತ ಒಂದು ವಸ್ತುಗಳು ನಮ್ಮಂತೆ ಇಟ್ಕೊಳಕ ಜಾಗ ಇಲ್ಲಪ್ಪ ಅಂತಂದ್ರ ಅದನ್ನ ತಗೋಬೇಕನ್ನುವಂತ ಆಸೆ ನಮ್ಮಂತೆ ಇರಾಗಿಲ್ಲ. ಅದೇ ರೀತಿ ನಿಮಗೆ ಬರುವುದು ಒಳ್ಳೆಯ ಮನಸ್ಸು, ಅದನ್ನ ತಗೊಂಡು ಇಟ್ಕೊಳಕ ನಮ್ಗೆ ಅದು ಬೇಡ ಬೇಡಪ್ಪ ಅನ್ನುವಂತಾರ. ಜೊತೆಗೆ ಬೆಳಗ್ಗೆ ನಿಮ್ಮ ಬಗ್ಗೆ ಬೀಳುವ ಕನಸು, ಅದನ್ನು ಅರಿತು ಹಗಲೆಯಲ್ಲಿ ಇರುವುದು ದೇಹಕ್ಕೆ ಸೊಗಸು. ಮತ್ತೊಬ್ಬರನ್ನು ಪ್ರೀತಿ ಪ್ರೇಮದಿಂದ ನೀ ಕಾಣು, ನೊಂದವರನ್ನು ಬೆಂದವರನ್ನು ಬಿಟ್ಟು ಕಲ್ಲಿಗೆ ಹಾಕಬೇಡ ಹಾಲು ನೀನು. ದಾನ ಧರ್ಮದಿಂದ ನಿನ್ನ ಬಾಳು ಹಾಲು ಜೇನು, ತಂದೆ ತಾಯಿ ಸೇವೆ ಮಾಡಿದರೆ ಮಾತ್ರ ಮಾನವ ನೀನು. ಜೀವ ಹೋದ ನಂತರ ಫೋಟೋ ಹಾಕಿ ಪೂಜಿಸಿದರೆ ಏನು ಫಲ, ಇದ್ದಾಗ ತಂದೆ ತಾಯಿ ಸೇವೆಗೈದರೆ ಮಾತ್ರ ನಿನ್ನ ಛಲಕ್ಕೊಂದು ಬಲ. ಅವರ ಸೇವೆ ಮಾಡಿದರೆ ನೀನು ಕಂಡುಕೊಳ್ಳೆ ಒಳ್ಳೆಯ ನೆಲ, ಹೆಂಡತಿ ಮಾತು ಕೇಳಿ ಕಷ್ಟಪಟ್ಟರೆ ಜೀವನದ ಉದ್ದಕ್ಕೂ ಒದ್ದಾಡುವೆ ವಿಲವಿಲ. ಈ ಒಂದು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಒಂದು ದೃಷ್ಟಾಂತನೇ ಇದೆ. 1ನೇ ದಿವಸ ಹೇಳಿ ಮುಗಿಸ್ತೀನಿ. ಅವರ ಜ್ಞಾನ ಯುಗಾಶ್ರದ ಆಶ್ರಮಕ್ಕೆ ಒಬ್ರು ದಾನಿಗಳು ಬಂದಿದ್ದಂತ. ಏನಪ್ಪಾ ಅಂತಂದ್ರೆ ಒಂದು 32 ಲಕ್ಷ ರೂಪಾಯಿ ಒಂದು ಕಾರ್ ಗಾಡಿ ತಗೊಂಡ ಅವ್ರಿಗೆ ದೇಣಿಗೆ ಕೊಡಾಕ್ ಬಂದಾರ. ದೇಣಿಗೆ ಕೊಡಾಕ್ ಬಂದೈತಿ, ನೋಡಾಕ ನೀವು ಗಾಡಿಯಾಗ ಹತ್ತಬೇಕು ಅಂತ ಹೇಳಿ ಎಡಗಾಡಿ ಸೀಡ್ದಾಗ ಒಂದು ಕುಂಡಿಸಿ ಬಲಗಡಿ ತಾವು ಡ್ರೈವ್ ಮಾಡಾಕತ್ರು. ಅವಾಗ ಹತ್ತಿರು, ಒಂದ್ ಗಾಡಿ ಸುತ್ತ ಹಾಸ್ಪ ಅಂತ 2 ರೌಂಡ್ ಗಾಡಿ ಸುತ್ತ ಹಾಸಿರು. ಗಾಡಿ ಸುತ್ತ ಹಾರಿದಾಗ ಹೇಳಿದ್ರು. ಆ ಕೊಟ್ಟಂತ ಗಾಡಿ ಯಾರಿಗೆ? ಸಿದ್ದೇಶ್ವರ ಸ್ವಾಮಿಗಳಿಗೆ ದಾನಿಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ಗಾಡಿ ಕೊಟ್ಟರು, ಗಾಡಿ ಕೊಟ್ಟ ಕೆಳಗಾದ್ಮ್ಯಾಗ ಅದರ ಗಾಡಿ ಹಂಗೈತಿ ಅಂತ ದಾನಿಗಳು ಕೇಳಿದ್ರು. ನಿನ್ನ ಮನಸ್ಸು ಹೆಂಗೈತಿ ಹಂಗ ಗಾಡಿ ಇದಪ್ಪ ಅನ್ನುವಂತ ಅವ್ರು ಹೇಳಿದ್ರು. ನೋಡಿ, ಎಷ್ಟೊಂದು ಲಕ್ಷ ಓಟ್ ಕೇಳಿ ಇವತ್ನಾಗ ಚಾವಿ ಕೊಡಾಕ್ ಬಂದವ್ರಿಗೆ. ಅದ್ರ ನಿಮಗೋಸ್ಕರ ಈ ಗಾಡಿ ಚಾವಿ ಅಡ್ಡಾಡ್ಬೇಕು, ನೀವು ಗಾಡಿಯಾಗ ಅಡ್ಡಾಡ್ಬೇಕಂತ ಹೇಳಿ ನಾ ಇದನ್ನ ತಗೋದಲ್ಲಪ್ಪ ಈ ಚಾವಿ ಅಂತ ಕೇಳಿ. ಈ ಚಾವಿ ಈ ಗಾಡಿಗೆ ಒಂದ್ ಎಷ್ಟು ಬೆಲೆ ಐತಲ್ಲ ಅಂತ ಅದೊಂದು ಅಮೌಂಟ ನೀವು ಒಂದು ಅನಾಥಾಶ್ರಮಕ್ಕ ಬಡವ ಬಗ್ಗರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ ದಾರಿ ಏರಿ ಅವ್ರಿಗೆ ದಾನ ಮಾಡು ಅಂತ ಹೇಳಿದ. ಇಲ್ಲ ಅದಲ್ಲ, ನಿಮಗ ತಗೊಂಬಂದೇನಿ, ನೀವು ತಗೋಬೇಕು. ಮತ್ತ ನಮ್ಮ ಈ ಗಾಡಿ ನಿಮ್ಮಂತೆ ಕಿದ್ರ ನೀವು ನಮ್ಮಂತೆ ಕಾಯಿಲಿದ್ದ ನಿಮ್ಮ ಜೀವ ಎಷ್ಟಿರ್ತದ ಆಟ ಮಾಡಿ ನಿಮ್ ಜೊತೆಗೆ ನಾ ಇರ್ತೀನಿ ಅನ್ನುವಂತ ನಮ್ಮ ಮಾತೆ ಹೇಳಿದ್ರು. ನೋಡಿ, ಗಾಡಿ ತಗೊಲಿಲ್ಲ, ನಾವ್ 100 ರೂಪಾಯಿ ಎಲ್ಲ ಕೆಳಗೆ ಬಿದ್ದ ಬೈಕ್ ತಗೊಂಡ್ಬಿಡ್ತೇವೆ ಅರ್ಥ ಐತೆ ನೋಡಿದವ್ರ. ಅಂತದ್ 32 ಲಕ್ಷ ರೂಪಾಯಿ ಒಂದು ಗಾಡಿ ಯಾವ್ದು ಕೊಟ್ಟಿಲ್ಲ, ಅದು ಮುಟ್ಲಿಲ್ಲ. ಅಂತ ಎಷ್ಟೋ ಕೋಟಿ 32 ಲಕ್ಷ ರೂಪಾಯಿ ಗಾಡಿ ತಗೊಲಿಲ್ಲ, ಎಷ್ಟೋ ಕೋಟಿ ಬಿಸ್ನೆಸ್ ಮ್ಯಾನ್ ಆದ್ರು. ಅವಾಗಿಂದ ಕಾಲಗಡೆ ಹತ್ತಲ್ಲ ಅವರು ಅಡ್ಡಾಡ್ಕೊಂತ ಬಂದ್ರು. ಆ ದಿನದಿಂದ ಇವತ್ತಿನವರೆಗೆ ಅವರು ನಡೆದಾಡುವ ದೇವರು ಎಂದು ಖ್ಯಾತ ಆದ್ರು. ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ